ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಐ ಆಮ್ ಜೋಶಿ. ತೀರ ಖಾಸಗಿಯಾದಂಥ ಒಂದು ವಿಚಾರವನ್ನು ತಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನುವಂಥ ಉತ್ಸುಕತೆ, ಉಮೇದು ಉಂಟಾಗಿದ್ದರಿಂದ ತಮ್ಮ ಎದುರುಗಡೆ ಮಾತಾಡ್ತಾ ಇದ್ದೀನಿ. ತಮಗೆ ಖಾಸಗಿ ವಿಚಾರಗಳನ್ನು ಹೇಳೋ ಅಪರೂಪ. ಆದರೆ ಒಂದು ಯಶಸ್ಸಿನ ಬಗ್ಗೆ, ಒಂದು ಹೊಸ ಹೆಜ್ಜೆಯ ಬಗ್ಗೆ, ಒಂದು ಹೊಸ ಮುನ್ನುಡಿ ಹಾಡಿದ್ದರ ಬಗ್ಗೆ ತಮ್ಮ ಜೊತೆ ಹಂಚಿಕೊಳ್ಳದೆ ಹೋದರೆ ನನಗೆ ಖಂಡಿತವಾಗಿ ನೆಮ್ಮದಿ ಇರುವುದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಶಿಲ್ಪಾ ಗಣೇಶ್, ತಾವು ಕೇಳಿರುವಂಥ ಹೆಸರು, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಪತ್ನಿ, ಹಿನ್ನೆಲೆ ಗಾಯಕರಾಗಿ ಒಂದು ಹೊಸ ಹೆಜ್ಜೆಯನ್ನು ಬದುಕಿನಲ್ಲಿ ಇಟ್ಟಿದ್ದಾರೆ. ಪಿಕ್ಚರ್ ಅಂತ ಸಿನಿಮಾ ಹೆಸರು. ಗೋಲ್ಡನ್ ಮೂವೀಸ್ ಲಾಂಛನದಲ್ಲಿ ತಯಾರಾಗ್ತಿರುವಂಥ ಸಿನಿಮಾ ಇದು 2 ಭಾಷೆಯಲ್ಲಿ ತಯಾರಾಗ್ತಾ ಇದೆ, ಒಂದು ತುಳು ಮತ್ತೊಂದು ಕನ್ನಡದಲ್ಲಿ. ಈ ತುಳುವರಿಗೆ ಒಂದು ವಿಶೇಷವಾದ ಭಾಷಾಭಿಮಾನ. ಏನಪ್ಪ ಅಂದರೆ, ಇವರು ಜಗತ್ತಿನ ಯಾವುದೇ ಜಾಗಕ್ಕೆ ಕರ್ಕೊಂಡು ಹೋಗಿ ಬಿಡ್ರಿ, ಅವರು ನೆದರ್ಲ್ಯಾಂಡಿಗೆ ಬಿಡ್ರಿ, ಡಚ್ಚರ ಹತ್ರ ಬಿಡಿ, ಆ ಕಡೆ ಆಫ್ರಿಕಾಗೆ ಬಿಡಿ, ಎಲ್ಲೇ ಬಿಡ್ರಿ, ನೀವು ಬಿಟ್ಟ ತಕ್ಷಣ ಅವರು ಮಾಡುವ ಮೊಟ್ಟ ಮೊದಲ ಕೆಲಸ ಏನಂದ್ರೆ, ಎದುರುಗಡೆ ಇರೋ ವ್ಯಕ್ತಿ ತುಳುವನಾದರೆ, ದಕ್ಷಿಣ ಕನ್ನಡದವರಾದರೆ ಅವರು ಅಲ್ಲಿಯ ಭಾಷೆಯನ್ನು ಮಾತಾಡೋದಿಲ್ಲ, ತುಳು ಭಾಷೆಯಲ್ಲಿ ಮಾತಾಡ್ತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಭಾಷಾಭಿಮಾನ ಹೇಗಿರಬೇಕು ಅಂದರೆ, ತುಳುವರು ಯಾವ ರೀತಿ ತಮ್ಮ ಬದುಕಿನಲ್ಲಿ ತುಳು ಭಾಷೆಯನ್ನು, ಸಂಸ್ಕೃತಿಯನ್ನು ಮೇಳೈಸಿಕೊಂಡಿದ್ದಾರೆ ಹಾಗಿರಬೇಕು. ಅವರು ಮುಂಬೈಗೆ ಹೋದರೆ ಮುಂಬೈ ಶೆಟ್ರ್ ಆಗ್ತಾರೆ, ಮುಂಬೈನ ಜೀವನದ ಜೊತೆ ಬೆರೆತುಕೊಂಡು ಅಲ್ಲಿಯ ಜನರ ಜೊತೆ ಹೇಗೆ ಬೇಕೋ ಹಾಗೆ ಬದುಕುವುದನ್ನು ಕಲಿತಾರೆ. ದುಬೈಗೆ ಹೋಗಿ ಹೋಟೆಲ್ ಮಾಡಿದರೆ ದುಬೈನ ಶೇಖ್ಗಳ ಜೊತೆ ಹೇಗಿರಬೇಕೋ ಹಾಗೆ ಜೀವನವನ್ನು ಮಾಡ್ತಾರೆ. ಆದರೆ ತಮ್ಮ ಊರು, ತಮ್ಮ ಸಂಸ್ಕೃತಿ, ತಮ್ಮ ಪರಂಪರೆ, ತಮ್ಮ ಭಾಷೆ, ತಮ್ಮ ಅಡುಗೆ, ತಮ್ಮ ಉಡುಗೆ ಯಾವುದನ್ನು ಬಿಡೋದಿಲ್ಲ. ಇದು ಭಾಷಾಭಿಮಾನ ಇರುವಂಥ ನಮ್ಮವರು ಕಲಿಬೇಕಾದ್ದು. ಅಂಧಾಭಿಮಾನದ ವಿಚಾರ ಬಂದಾಗ ನಾವು ತಮಿಳ್ನಾಡರ ಬಗ್ಗೆ ಮಾತಾಡೋಣ, ಭಾಷಾಭಿಮಾನ ಬಂದಾಗ ತುಳು ಬಗ್ಗೆ ಮಾತಾಡೋದು. ಯಾಕಿಂದ ಹೇಳಿದೆ ಅಂದರೆ, ಮೂಲತಃ ಈಕೆ ತುಳು ಹುಡುಗಿ ಶಿಲ್ಪಾ ಗಣೇಶ್. ಅವರು ಸಿನಿಮಾ ಇಂಡಸ್ಟ್ರಿನಲ್ಲಿ ಈಗಾಗಲೇ ಗೋಲ್ಡನ್ ಸ್ಟಾರ್ ಗಣೇಶ್ ಸಾಧಿಸಿದ ಮೈಲಿಗಲ್ಲು ಸಾಧಿಸಿದಂಥ ಯಶಸ್ಸಿನ ಬಗ್ಗೆ 2 ಮಾತು ಹೇಳಬೇಕಾಗಿಲ್ಲ. 2 ಸಿನಿಮಾಗಳನ್ನು ಬೇರೆ ನಿರ್ಮಾಣ ಮಾಡಿದ್ದಾರೆ ಶಿಲ್ಪಾ ಗಣೇಶ್ ಅವರು, ಗಣೇಶ್ ಅವರ ನಾಯಕತ್ವದಲ್ಲಿ. ಈಗ ಹೊಸ ಸಿನಿಮಾಯನ್ನು ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಅವರೇ ಹಾಡನ್ನು ಹೇಳಿದ್ದಾರೆ, ಪಿಕ್ಚರ್ ಅನ್ನುವಂಥ ತುಳು ಮತ್ತು ಕನ್ನಡ ಸಿನಿಮಾದಲ್ಲಿ. ಈ ಹಾಡು ಎಷ್ಟು ಅದ್ಭುತವಾಗಿದೆ, ಎಷ್ಟು ಮಧುರವಾಗಿದೆ ಅಂತ ಅಂದರೆ, ಕೆಳಗಿರುವ ಕಮೆಂಟ್ನಲ್ಲಿ ನಾನು ಅದರ ಲಿಂಕನ್ನು ಹಾಕಿದ್ದೀನಿ. ಒಂದು ಸಲ ನೀವು ಕೇಳಿಬಿಟ್ರೆ ನಿಜಕ್ಕೂ ಸಂತೋಷ ಪಡ್ತೀರಿ. ಯಾಕೆ ಶಿಲ್ಪಾ ಗಣೇಶ್ ಬಗ್ಗೆ ಇಷ್ಟೆಲ್ಲ ಹೇಳಿದೆ ನೋಡಿ, ನನ್ನ ಜೀವನದಲ್ಲಿ ನನ್ನ ಎದೆಯೊಳಗೆ ಇಳಿದಂಥವರ ಸಂಖ್ಯೆ ತುಂಬ ಕಡಿಮೆ. ನಾನು ತುಂಬ ನಾಜೂಕಾಗಿ ಸ್ನೇಹವನ್ನು ಮೇಂಟೈನ್ ಮಾಡೋ ವ್ಯಕ್ತಿ. ಯಾಕೆಂದರೆ ಅನಗತ್ಯವಾಗಿ ಯಾವರಿಂದನೂ ನಮ್ಗೆ ನೋವಾಗುವುದನ್ನು ನಾವು ಸಹಿಸುವ ಜನ ಅಲ್ಲ, ತೀರ ಮಧ್ಯಮ ವರ್ಗೀಯ ಜನ ನಾವು ತೀರ ಅತಿರೇಕಕ್ಕೆ ಹೋಗಿ ಸ್ನೇಹವನ್ನು ಮಾಡಲಿಕ್ಕಾಗೋದಿಲ್ಲ. ಥಟ್ ಅಂತ ಬಿಟ್ಟು ಬಿಡುವಂಥ ಸ್ವಭಾವವು ನಮ್ಮದಲ್ಲ. ಹಾಗಿದ್ದಾಗ ನಮ್ಮ ಜೊತೆ 2 ದಶಕಗಳ ಕಾಲ ಅವರ ಕುಟುಂಬದ ನಿರಂತರವಾದ ಸಂಬಂಧ, ಜೊತೆಗೆ ನನ್ನ 2 ಮಕ್ಕಳು, ಒಬ್ಬಳು ರಕ್ಷಾ, ಇನ್ನೊಬ್ಬಳು ಮಿಂಚು. ರಕ್ಷಾ ಐರ್ಲೆಂಡಲ್ಲಿದ್ದಾಳೆ, ಮಿಂಚು ಬೆಂಗಳೂರಲ್ಲಿದ್ದಾಳೆ. ನನ್ನ ದೊಡ್ಡ ಮಗಳು ಅಂತ ನಾನು ಕಂಡಿದ್ದು ಶಿಲ್ಪಾ ಗಣೇಶ್. ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು, ನನ್ನ ವಿದೇಶದಲ್ಲಿ ಚಿತ್ರೀಕರಣ ಇರುವಾಗ ಗಣೇಶ್ ಅವ್ರ ಜೊತೆ ಸೇರಿಸ್ಕೊಂಡು ನನ್ನ ಓದಲ್ಲೆಲ್ಲ ಕರ್ಕೊಂಡು ಹೋಗೋದು, ನನ್ನ ಹಿತಾಸಕ್ತಿಯನ್ನು ಕಾಪಾಡೋದು ಮತ್ತು ನನ್ನ ಮನಸ್ಸಿಗೆ ಸಮಾಧಾನ ಕೊಡುವಂಥ 10 ಹಲವು ಸಂದರ್ಭದಲ್ಲಿ ಮಾತುಗಳನ್ನು ಹೇಳೋದು ಶಿಲ್ಪಾ ಗಣೇಶ್. ಅಂಥ ಶಿಲ್ಪಾ ಗಣೇಶ್ ಗೋಕುಲದ ರಾಧೆ ಅನ್ನುವಂಥ ಒಂದು ಹಾಡನ್ನು ಹೇಳಿದ್ದಾರೆ. ಎಂಥ ಅದ್ಭುತ, ಜಸ್ಕರಣ್ ಸಿಂಗ್ ಜೊತೆ ಹಾಡಿರೋ ಹಾಡೋದು. ಪಿಕ್ಚರ್ ಅನ್ನೋ ಸಿನಿಮಾ ಇದೇನು ರಿಲೀಸ್ ಆಗತ್ತೆ. ಅದು ಎಷ್ಟು ಅದ್ಭುತವಾದಂಥ ಹಾಡು ಅಂದರೆ, ಕೇವಲ 2 ದಿವಸದಲ್ಲಿ 6 ಲಕ್ಷ ಜನ ಈ ಹಾಡನ್ನು ಕೇಳಿ ಸಂಭ್ರಮಿಸಿದ್ದಾರೆ. ತಾವು ಕೇಳಬೇಕು ಅನ್ನೋದು ನನ್ನ ಸ್ವಾರ್ಥ. ದಯವಿಟ್ಟು ಒಂದು ಸಲ ಕೇಳಿಬಿಡಿ. ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮಸ್ಕಾರ.